ನಮ್ಮ ಆಕಳ ಕರು ಹುಟ್ಟಿ ಇವತ್ತಿಗೆ 3 ದಿನ ಆಗ್ತಾಯಿದೆ. ಇದಕ್ಕೆ ಬಿಸಿನೀರು ಹಾಕಿ ಮೈ ತೊಳೆಸ್ತಾ ಇದ್ದೀವಿ. ಈ ತಿರುಗ್ದೇನೆ ಅವತ್ತು ಅವ್ರ ಅಮ್ಮಂಗೆ ಬಿಸಿನೀರು ಹಾಕಿ ಮೈ ತೊಳೆಸಿದ್ವಿ. ಮತ್ತು ಇವತ್ತು ಇವಳಿಗೆ ತೊಳೆಸ್ತಾ ಇದ್ದೀವಿ. ಎಷ್ಟು ಕ್ಯೂಟ್ ಅಲ್ವಾ ಚಿಕ್ಕ ಚಿಕ್ಕ ಕರುಗಳು ನೋಡೋದಕ್ಕೆ. ನಾವು ಇವತ್ತು ಮೈ ತೊಳೆಸ್ತಾ ಇದ್ದೆ. ನಾನು ವೀಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಹೋಗಲಿಲ್ಲ. ನಂತರ ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಹೇಳಿ ಹೋದೆ. ಅವಳು ಎಷ್ಟು ಚೆನ್ನಾಗಿ ಮೈ ತೊಳೆಸ್ಕೊತಿದ್ದಾಳೆ ನೋಡಿ. ನನಗಾದ್ರೂ ಪುಟ್ಟ ಪುಟ್ಟ ಕರುಗಳಂದ್ರೆ ಇಷ್ಟ ನನಗೆ. ನಮ್ಮ ಮನೇಲಿ ಕೂಡ 4-5 ಹಸುಗಳಿದೆ. ಇದು ನನ್ನ ತವ್ರ ಮನೆ. ನಾನು ತವ್ರ ಮನೇಲಿ ಹುಟ್ಟಿದೆ ಇದು. ನಮ್ಮ ಮನೇಲಿ ಪುಟ್ಟವಾಡಿ ಕರುಗಳಿಗೆಲ್ಲ ನಾನು ಬಿಸಿನೀರು ಕಾಯಿಸ್ಬಿಟ್ಟು ಚಿಕ್ಕ ಮಕ್ಕಳ ಥರ ಇದೇ ಥರ ಸ್ನಾನ ಮಾಡಿಸೋದು. ಆಮೇಲೆ ನಾನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆಸ್ದೆ. ನನಗೆ ಚಿಕ್ಕ ಪುಟಾಣಿ ಕರುಗಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ಎಷ್ಟು ನೀಟಾಗಿ ತೊಳೆಸ್ಕೊತಿದ್ದಾಳೆ. ಒಂಥರ ಅವು ನೋಡೋಕ್ಕೆ ಒಂಥರ ಕ್ಯೂಟಾಗಿರ್ತಾವಲ್ಲ ಚಿಕ್ಕ 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 ಪುಟಾಣಿ ಕರುಗಳು. ನನಗಂತೂ ಈ ಥರ ನೋಡೋಕ್ಕೆ ಖುಷಿ ಆಗುತ್ತೆ ಅವನ್ನೆಲ್ಲ. ಬಿಸಿಲಿಗೆ ನೋಡಿ ಹೇಗೆ ಮಾಡ್ತಾಯಿದ್ದು ಸ್ನಾನ ಮಾಡಬೇಕಾದ್ರೆ ಅದು. ಹೆಂಗೆ ಮಾಡ್ತದ. ನಮ್ಮ ಮನೇಲಿರೋ ಹಸುಗಳು ಎಲ್ಲರಿಗೂ ಒಂದೊಂದು ಹೆಸರಿಟ್ಟಿದ್ದೀನಿ ನಾನು. ಈ ಹಸುಗಿನ್ನೂ ಮತ್ತು ಇವಳಿಗೂ ಹೆಸರು ಏನು ಇಟ್ಟಿಲ್ಲ ನಾನು. ಈ ಕರುಗೆ ಏನಾದರೂ ನಿಮಗೇನಾದ್ರು ಅನಿಸಿದ್ರೆ ಈ ಹೆಸರು ಇಡಬೇಕು ಅಂತೇಳಿ ಒಂದು ಕಮೆಂಟ್ ಮಾಡಿ. ಈ ಪುಟಾಣಿ ಕರುಗೆ ಯಾವ ಹೆಸರು ಇಡಬೇಕು ಅಂತೇಳಿ. ಇವಳಿಗೆ ಸ್ನಾನ ಮುಗೀತು. ಇವತ್ತು ದೃಷ್ಟಿ ತೆಗಿತಾ ಇದ್ದೀನಿ ನಾನು ಕೊನೆಯದಾಗಿ. ಅಯ್ಯೋ ಇದು ಸ್ವಲ್ಪ ಹೊತ್ತು ಬಿಸ್ಲಿಗೆ ಕಟ್ಟಲ್ಲಮ್ಮ. ಬಿಸ್ಲಿಗೆ ಕಟ್ಟು ಒಣಗಿದೆ. ಒಣಗಿದ ಮೇಲೆ ಕಟ್ಟನಂತೆ. ಬಿಸಿಲಿಗೆ ಅಡ್ಡ